ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ರಾಮ ಪ್ರತಿಷ್ಠಾಪನೆ ಎಂದು ಅರ್ಧ ದಿನ ರಜೆ ಸಿಗುತ್ತೆ. ಜನವರಿ 22ರಂದು ಮಧ್ಯಾಹ್ನದವರೆಗೆ ರಜೆಯನ್ನ ಘೋಷಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ಒಂದು ರೀತಿ ಗುಡ್ ನ್ಯೂಸ್. ಶಾಲಾ ಮಕ್ಕಳಿಗೆ ರಜೆ ಕೊಡಬೇಕು ಅಂತ ಒಂದು ರೀತಿ ಮನವಿಯನ್ನ ಮಾಡಿದ್ರು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ದಿನ, ಹಾಗಾಗಿ ಸರ್ಕಾರಿ ನೌಕರರಿಗೆ ಈಗ ರಜೆ ಘೋಷಿಸಿದ್ದಾರೆ. ಅದು ಕೂಡ ಅರ್ಧ ದಿನ, ಮಧ್ಯಾಹ್ನದ ಬಳಿಕ ಕೆಲಸಕ್ಕೆ ರಜೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಮಧ್ಯಾಹ್ನದ ಬಳಿಕ ಕೆಲಸಕ್ಕೆ ಹಾಜರಾಗಬೇಕು. ಜನವರಿ 22ರಂದು ಮಧ್ಯಾಹ್ನದವರೆಗೆ, ಬೆಳಗ್ಗೆನಿಂದ ಮಧ್ಯಾಹ್ನದವರೆಗೆ ರಜೆ ಇರುತ್ತೆ. ಸರ್ಕಾರಿ ನೌಕರರಿಗೆ ಮಾತ್ರ ಮಧ್ಯಾಹ್ನದ ಬಳಿಕ ಕೆಲಸಕ್ಕೆ ಹಾಜರಾಗಬೇಕಾಗುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಒಳಗೇನೆ ಈ ಒಂದು ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ಆಗ್ತವೆ. ಅದರಲ್ಲೂ ಕೂಡ 84 ಸೆಕೆಂಡ್ ಏನಿದೆ, ಆ ಒಂದು ಲಗ್ನದಲ್ಲಿ ನಡೆಯುವಂತಹ ಪ್ರತಿಷ್ಠಾಪನೆ, ಆ ಸಮಯದಲ್ಲಿ ಐತಿಹಾಸಿಕ ದಿನ ಆಗಿರೋದ್ರಿಂದ ರಜೆ ಬೇಕು ಅಂದಿದ್ರು. ಹಾಗಾಗಿ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಅರ್ಧ ದಿನದ ರಜೆಯನ್ನ ಘೋಷಣೆ ಮಾಡಿದೆ. ಮಧ್ಯಾಹ್ನದ ಬಳಿಕ ಕೆಲಸಕ್ಕೆ ಹಾಜರಾಗಬೇಕಾಗುತ್ತೆ ಎಂದಿನಂತೆಯೇ. ಅವತ್ತಿನ ದಿನ 22ನೇ ತಾರೀಕು ಬೆಳಗ್ಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಧ್ಯಾಹ್ನದ ಬಳಿಕ ಯಾವ ರೀತಿಯಾಗಿ ನಿಮ್ಮ ಕೆಲಸಕ್ಕೆ ಹಾಜರಾಗ್ತಿದ್ರೋ ಅದೇ ರೀತಿ ಮಧ್ಯಾಹ್ನದ ನಂತರ ನಿಮ್ಮ ಕೆಲಸಕ್ಕೆ ಹೋಗಬೇಕಾಗುತ್ತೆ. ಸರ್ಕಾರಿ ನೌಕರರಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಇದೊಂದು ಐತಿಹಾಸಿಕ ದಿನ. 500 ವರ್ಷಗಳ ನಂತರ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ರಜೆ ಬೇಕು ಅಂತ ಅನೇಕರು ಮನವಿ ಸಲ್ಲಿಸಿದ್ರು. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಅರ್ಧ ದಿನ ರಜೆಯನ್ನ ಕೊಟ್ಟಿದೆ.